ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಮುನವಳ್ಳಿಯಲ್ಲಿ ಮತಾಂತರಕ್ಕೆ ಲವ್ ಜಿಹಾದ್ ತೊಂದರೆ ಅನುಭವಿಸಿದ ನೊಂದ ಮಹಿಳೆಯ ಕುಟುಂಬಸ್ಥರನ್ನ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ. ಆಮಿಷವೊಡ್ಡಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಬಲವಂತದಿಂದ ಮತಾಂತರಕ್ಕೆ ಯತ್ನಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಜರುಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಹಾಗೂ ಪತ್ನಿ ಇಬ್ಬರನ್ನು ಬಂಧಿಸಲಾಗಿದೆ. ಆರೋಪಿ ರಫೀಕ್ ಬೇಪರಿ ಹಾಗೂ ಆತನ ಪತ್ನಿ ಬಂಧಿತರು. ಸಂತ್ರಸ್ತ ಮಹಿಳೆ ಮುನವಳ್ಳಿಯಲ್ಲಿ ವಾಸವಾಗಿದ್ದು ಆಕೆ ಪತಿ ಮುನವಳ್ಳಿಯಲ್ಲಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ರು. ಪತಿ ಅಂಗಡಿಯಲ್ಲಿ ಇಲ್ಲದಿದ್ದಾಗ ಮಹಿಳೆ ಅಂಗಡಿಯ ವ್ಯಾಪಾರ ವಹಿವಾಟು ನೋಡಿಕೊಳ್ತಾ ಇದ್ರು. ಈ ವೇಳೆ ಆರೋಪಿ ರಫೀಕ್ ಬೇಪಾರಿ ಎಂಬಾತ ತಾನು ನೆರೆಮನೆಯವನೆಂದು ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆಕೆಯ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದಾನೆ. ಬಳಿಕ ಕೆಲಸ ಕೊಡಿಸುವುದಾಗಿ ಹೇಳಿ ನಂಬಿಸಿ ಮಹಿಳೆಯನ್ನ ಬೆಳಗಾವಿಗೆ ಕರೆತಂದು ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಅಲ್ಲದೆ ಆರೋಪಿ ರಫೀಕ್ ಬೇಪಾರಿಗೆ ಮತ್ತೆ 5,000 ಕೊಟ್ಟಿದ್ದಾರೆ. ಮಹಿಳೆಯ ಖಾಸಗಿ ಫೋಟೋವನ್ನ ಸೆರೆಹಿಡಿದು ಬ್ಲಾಕ್ಮೇಲ್ ಮಾಡಿ ಮತಾಂತರಗೊಳ್ಳುವಂತೆ ಒತ್ತಾಯಿಸ್ತಾ ಇದ್ರು. ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕು, ಇಲ್ಲವಾದಲ್ಲಿ ಫೋಟೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಬಲವಂತದಿಂದ ಮಹಿಳೆಗೆ ಬೂರ್ಖಾ ಧರಿಸುವಂತೆ ಮಾಡಿ ಹಿಂಸಿಸಿದ್ದಾರೆ. ನಾವು ಈಗ ಫೋನ್ ಮಾಡಿದಾಗ ಇಬ್ಬರನ್ನ ಅರೆಸ್ಟ್ ಮಾಡೀವಿ, ಇವ್ನು ಉಳಿದವ್ರನ್ನ ಅರೆಸ್ಟ್ ಮಾಡ್ತೀವಿ ತಂದಾರ. ಅದ್ರ ಇಲ್ಲಿ ಪೊಲೀಸ್ ವೈಫಲ್ಯನೂ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ FIR ಆದ್ರೂ ಕೂಡ ಅವ್ರು ಇನ್ನೂ ಆರೋಪಿಗಳನ್ನ ಬಂಧಿಸ್ತಾ ಇಲ್ಲ. ಆರೋಪಿನೊಬ್ಬ ಕಾಂಗ್ರೆಸ್ ಲೀಡರ್ ಮಟಕ ಬುಕ್ಕಿ ಅವನು ಮತ್ತೆ ಇಲ್ಲಿ ಶಾಸಕರು ಕುಮ್ಮಕ್ಕದವ. ಅವನೊಂದು ಕುಮ್ಮಕ್ಕಿನ ಮ್ಯಾಗ ಇವತ್ತು ಈ ಕುಟುಂಬ, ಹಿಂದೂ ಕುಟುಂಬ ಇವತ್ತು ಮಾನಸಿಕವಾಗಿ ಆಘಾತಾಗಿದ್ದಾರೆ. ಅವ್ರಿಗೆಲ್ಲ ನಾವು ಸಾಂತ್ವನ ಹೇಳಲಿಕ್ಕೆ ಇಲ್ಲಿ ಬಂದೀವಿ. ಆದ್ರ ಅದು ಒಂದು ಗುಂಪದ ಇಲ್ಲಿ ಲವ್ ಜಿಹಾದ್, ಇದು ಒಂದು ಲವ್ ಜಿಹಾದ್ ಮಾಡೋದು, ಪುಸಲಾಯಿಸೋದು, ಕರ್ಕೊಂಡು ಹೋಗೋದು, 11 ತಿಂಗಳ ಹರಾಸ್ಮೆಂಟ್ ಕೊಡೋದು, ಅವ್ರ ಮನೆಯವ್ರಿಗೆ ಹರಾಸ್ಮೆಂಟ್ ಕೊಡೋದು, 11 ತಿಂಗಳು ಬುರ್ಖಾ ಹಾಕುವ ಅಂತ ಹೇಳೋದು, ಗಾಳಿ ತೆಗೆದು, ಯಾವ ನ್ಯಾಯ ಅದು? ನಾವು ಭಾರತದಲ್ಲಿ ಇದ್ದಾವ ಅಥವಾ ಪಾಕಿಸ್ತಾನದ ಅನ್ನುವಂತ ಭಾವನೆ ಇವತ್ತು ಜನರಲ್ಲಿ ಮೂಡ್ತಾ ಇದೆ. ದಯಮಾಡಿ ಆ ರೀತಿ ಆಗಬಾರ್ದು. ಯಾರು ತಪ್ಪಿಸ್ತಾರ ಅವ್ರ ಯೋಗ್ಯವಾದ ಕಠಿಣವಾದ ಶಿಕ್ಷೆ ಆಗಬೇಕು. ಪೊಲೀಸರು ಇದರಲ್ಲಿ ಕೈ ಕಟ್ಟಬಾರ್ದು. ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇನ್ನು ಉಳಿದಂತ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಾಳೆಯಿಂದ ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ. ಈ ತಾಯಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳ ಸರಮಾಲೆಯಲ್ಲಿ ಇದು ಮುಂದುವರೆದಂತ ಭಾಗ ಆಗಿದ್ದೇವೆ. ನೀವು ಈ ಸರ್ಕಾರದೊಳಗ ರಾಮೇಶ್ವರ್ ಕೆಪೆ ಬಾಂಬ್ ಸ್ಫೋಟ, ಕುಕ್ಕರ್ ಬಾಂಬ್ ಸ್ಫೋಟ, ಬಿಜೆಪಿ ಪ್ರಚಾರ ಮಾಡೋರ ಮೇಲೆ ಕಾರನ್ನು ಹರಿಸಿ ಕೊಲ್ಲುವುದ, ಜೈ ಶ್ರೀರಾಮ್ ಅನ್ನೋರ್ ಮೇಲೆ ಹಲ್ಲೆ ಮಾಡುದ, ಹನುಮಾನ್ ಚಾಲೀಸ್ ಅನ್ನೋರ್ ಮೇಲೆ ಹಲ್ಲೆ ಮಾಡುದ, ಒಬ್ಬ ವಿದ್ಯಾರ್ಥಿನಿಯನ್ನ ಹಾಡು ಹಗಲೆ ಕೊಲೆ ಮಾಡುದ, ಮುನ್ನೋಳಿ ಅಂತ ಊರೊಳಗ ಒಬ್ಬ ಹಿಂದೂ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗಿ ಪುಸಲಾಯಿಸಿ 11 ತಿಂಗಳು ಒತ್ತೆಯೊಳಗೆ ನಿಟ್ಕೊಂಡು ಅತ್ಯಾಚಾರ ಮಾಡಿ ಈ ಸರ್ಕಾರದಾಗ ಇನ್ನೂ ಏನೇನ ಆಗ್ಬೇಕಾಗಿದೆ. ಇವಾಗ ಕಾಂಗ್ರೆಸ್ ಗ್ಯಾರಂಟಿನ ಈ ರಫೀಕ್ ಬೇಪಾರಿ ಯಾವ ತರ ಶಿಕ್ಷೆ ಆಗ್ಬೇಕಂತ ಹೇಳಿ ಅವಗೂ ಕಠಿಣ ಶಿಕ್ಷೆ ಆಗ್ಬೇಕು, ಅವಗೂ ಗಲ್ ಶಿಕ್ಷೆನೂ ಆಗ್ಬೇಕು. ಯಾಕಂದ್ರೆ ಆ ತಾಯಿ ಕಣ್ಣೀರ್ ಹಾಕೋದನ್ನ ನೋಡಿದ್ವಿ ನಾವು, ಕಂಡ ಮುಖಂಡೆಲ್ಲ ನೋಡಿದ್ವಿ. ಅಂದ್ರೆ ಎಷ್ಟು ಜನ ಅವ್ರು ಕಣ್ಣೀರ್ ಹಾಕ್ತಾರೆ. ಇದಕ್ಕೆ ನೇರವೇ ಸರ್ಕಾರನ ಪ್ರಶ್ನೆ ಮಾಡ್ರಿ. ನನಗೆ ಆಶ್ಚರ್ಯ, ನಾವು ಪ್ರಶ್ನೆ ಮಾಡೋಕ್ಕಿಂತ ನಮ್ಮ ಮನ್ಯಾಗಾದ್ರೆ ನಾವ್ ಏನ್ ಮಾಡ್ತಿದ್ವಿ? ಇದೇನ ರಾಜಕೀಯವಾಗಿ ಅಂತಲ್ಲ, ನಮ್ಮ ಮನ್ಯಾಗ ಈ ತರ ಘಟನೆ ನಡ್ರೆ ಏನ್ ಮಾಡ್ತಿದ್ವಿ? ಮತ್ತ ಅವರು ನಮ್ಮ ಸಮಾಜ ಒಬ್ಬ ಘಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡ ರಾಜಕೀಯ ಮಾಡುವಂತ ನಾಚಿಕೆ ಬಿಟ್ಟು ಹುಟ್ಟಿನ ಜನರಿಗೆ ಬುದ್ಧಿ ಬರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋದನ್ನು ಅವ್ರಿಗೆ ಅಧಿಕಾರ ಇಲ್ಲ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ನಮಗೆ ಹೇಳ್ತಾರೆ. ಆ ಸಂವಿಧಾನ ಕೊಟ್ಟಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಂಶಜ ಮೇಲೆ ಈ ತರ ಅನ್ಯಾಯ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಮತ್ತು ಬಾಯಿ ಮುಚ್ಚಿ ಸುಮ್ ಕೂಡ್ತಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರ ಜಿಲ್ಲೆ ತವರು ಜಿಲ್ಲೆ ಅದ. ಈ ತಾಲೂಕಾದಲ್ಲಿ ಶುಗರ್ ಫ್ಯಾಕ್ಟರಿ ಇದೆ. ತವರು ಜಿಲ್ಲೆಯೊಳಗನ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಈ ಒಂದು ಅತ್ಯಾಚಾರಗಳು ಮತ್ತು ಅನ್ಯಾಯಗಳನ್ನು ಅವರು ಸಹಿಸ್ಕೊಳ್ಬಾರ್ದು. ಅವರು ಮಹಿಳೆಯಾಗಿ ಅದರ ಬದಲಾಗಿ ಸರ್ಕಾರದ ಪರವಾಗಿ ಅವರು ಸ್ಟೇಟ್ಮೆಂಟ್ ಕೊಡೋದಾಗ್ಲಿ, ಸರ್ಕಾರಕ್ಕೆ ಬೆಂಬಲಿಸೋದಾಗಲಿ ಗೊತ್ತಿಲ್ಲ ಅನ್ನೋ ರೀತಿಯಿಂದ ಮಾತನಾಡೋದು ಬಹಳ ತಪ್ಪಿದು. ಇದೇ ರೀತಿ ಮುಂದುವರೆದರೆ ಜನರ ಬದುಕು ಬಹಳ ಕಷ್ಟ ಆಗ್ತದೆ ಮತ್ತು ಹೆಣ್ಣು ಮಕ್ಕಳೇ ನಾಳೆ ರೊಚ್ಚಿಗೆದ್ದು ರಸ್ತೆಗೆ ಬರ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ. ಆ ದೃಷ್ಟಿಯಲ್ಲಿ ಅವರು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಒಂದು ಈ ರೀತಿ ಘಟನೆಗಳು ಆಗದೇ ಇರದಂತೆ ಅವರು ನಿರ್ದೇಶನ ಕೊಡಬೇಕು. ಮಹಿಳಾ ಆಯೋಗಗಳದಾವೆ ಮತ್ತು ಅವರ ಅಧೀನದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಇದೆ. ಇಲ್ಲೆಲ್ಲ ಒಂದು ಕಡೆಗೆ ಪೊಲೀಸ್ ಇಲಾಖೆ ವೈಫಲ್ಯ
ಎದ್ದು ಕಾಣ್ತಾ ಇದೆ. ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ರೆ ಅವರು ಸಂತ್ರಸ್ತರಿಗೆ ತೊಂದರೆ ಕೊಡ್ತಾರೆ ಅಂದರೆ ಇದ್ಯಾವ ನ್ಯಾಯ? ಹೀಗಾಗಿ ಇದು ತಕ್ಷಣವೇ ಅವರನ್ನು ಬಂಧಿಸೋದಲ್ಲದೆ ಅವರಿಗೆ ಕಠಿಣವಾದ ಶಿಕ್ಷಣ ಕೊಡಬೇಕು ಮತ್ತು ಶಿಕ್ಷೆ ಕೊಡಬೇಕು. ಅದಲ್ಲದೆ ಅವ್ರ ಮೇಲೆ CID ಎನ್ಕ್ವೈರಿ ಆಗಬೇಕಿಲ್ಲ. CID ಎನ್ಕ್ವೈರಿ ಆದಾಗೆ ಹೊರಗೆಲ್ಲ ಬರ್ತದೆ. ಇಲ್ಲೆಲ್ಲ ಇಂಥ ಸುತ್ತಮುತ್ತಲು ಈ ರೀತಿ ಕೇಸುಗಳಾಗಿದ್ದಾವೆ ಅಂತ ಇಲ್ಲ ಗೊತ್ತಾಗ್ತಾ ಇದೆ. ಇದೆಲ್ಲ ಹೊರಗೆ ಬರಬೇಕಾದ್ರೆ CID ಎನ್ಕ್ವೈರಿ ಆಗಬೇಕು. ಅಲ್ಲಿವರೆಗೆ ಅವ್ರು ಯಾರಿಗೆ ಜಾಮೀನು ಸಹಿತ ಕೊಡದಾಗೆ ಅವ್ರಿಗೆ ಒಳಗೆ ಹಾಕಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.